ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ, ರಾಯರ ದಿನ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು, ಅದರ ಜೊತೆಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಗುರುವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭಾರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶಿರತೌ ವಾಚನ್ನ ಸದ್ದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಆಶ್ವೀಜ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಗುರುವಾರ. ಪ್ರತಿ ಗುರುವಾರ ನಮ್ಮಲ್ಲೆಲ್ಲರಿಗೆ ಒಂದು ಶ್ರದ್ಧೆ ಇದೆ. ಗುರು ಮಂದಿರಕ್ಕೋ ಅಥವಾ ಗುರು ಸನ್ನಿಧಾನಕ್ಕೋ ಹೋಗಿ ಆ ಮಂದಿರ ಭೇಟಿ ಅಥವಾ ಗುರುಗಳ ಭೇಟಿ ಮಾಡಿ ನಾವು ನಮ್ಮ ಮನಸ್ಸಿನ ಯಾವ ಭಾವನೆ ಇದೆ ಅದನ್ನು ಸಮರ್ಪಣೆ ಮಾಡಿಕೊಳ್ತಕ್ಕಂಥದ್ದು ನಮಸ್ಕಾರದ ಮೂಲಕ, ಅಥವಾ ಇನ್ನೇನೋ ಫಲ, ತಾಂಬೂಲ, ದಕ್ಷಿಣೆಗಳನ್ನು ಸಮರ್ಪಣೆ ಮಾಡೋ ಮೂಲಕ. ಹೀಗೆ ವಾಸ್ತವವಾಗಿ ನಾವು ಯಾವುದೋ ಒಂದು ಗುರಿಯನ್ನು, ಮನಸ್ಸಿನಲ್ಲಿ ಯಾವುದೋ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಗುರುಗಳ ದರ್ಶನಕ್ಕೆ ಹೋಗುವುದು ಬೇರೆ. ಆದರೆ ವಾಸ್ತವವಾಗಿ ಯಾವ ನಿರೀಕ್ಷೆಯಲ್ಲಿ ನಾವು ಹೋಗಬೇಕು ಮತ್ತು ಗುರುಗಳನ್ನು ಕಾಣುವ ಬಗೆ ಹೇಗೆ, ಇದರಲ್ಲಿ ಸ್ವಲ್ಪ ತಿಳಿವು ಬೇಕಾಗುತ್ತೆ. ಸುಮ್ಮನೆ ಏನು ನಾನು ಹೋದೆ ಮಠಕ್ಕೆ, ನಾನು ಹೋದೆ ಗುರುಗಳ ದರ್ಶನಕ್ಕೆ, ಹೀಗಲ್ಲ. ಶೃಂಗೇರಿಯಲ್ಲಿ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅಂತ ಅವಧೂತ ಸ್ಥಿತಿಯಲ್ಲಿದ್ದಂಥವರು ದೊಡ್ಡ ಮಹನೀಯರು. ಅವರು ಬಂದು ಭಕ್ತಾದಿಗಳಿಗೆ ಹೇಳ್ತಾ ಇದ್ದರು, ಒಬ್ಬ ಗುರುವನ್ನು ನೋಡುವ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ವಿವರಣೆ ಮಾಡ್ತಾಯಿದ್ರು. ಒಂದಷ್ಟು ಜನ ಭಕ್ತಾದಿಗಳು ಬಂದಿದ್ದರು. ನೀವೆಲ್ಲ ಯಾಕಾಗಿ ಬಂದಿದ್ದೀರಾ? ಗುರುಗಳನ್ನು ನೋಡಲಿಕ್ಕೆ ಬಂದಿದ್ದೀರಾ? ಸಾಮಾನ್ಯವಾಗಿ ಬಂದ ಭಕ್ತರಲ್ಲಿ ಏನಿರ್ತದೆ ಅಂದರೆ ಅಂತ ಅವರೇ ಹೇಳ್ತಾ ಇದ್ದರು. ಏನಂತ? ಈ ನನ್ನ ಮಠ, ಈ ಪೀಠ, ಈ ಮಠದ ಸಂಪತ್ತು, ಏನೋ ನಡೀತಾ ಇದೆಯಲ್ಲ ಮಠ ಅನ್ನುವ ದೃಷ್ಟಿ, ಹೀಗೆ ಬರ್ತಕ್ಕಂಥ ಕೆಲವರು ಮಂದಿ ಇರ್ತಾರೆ. ಮಠಪ್ಪ, ಅಲ್ಲಿ ಒಂದು ಸ್ವಾಮಿಗಳಿರ್ತಾರೆ, ಆ ಪೀಠ ಅಲಂಕೃತವಾಗಿ ಹೀಗಿರ್ತಾರೆ. ಹೀಗೆ ಬರುವ ಕೆಲವು ಮಂದಿ. ಇನ್ನು ಕೆಲವು ಮಂದಿ ಬರ್ತಾರೆ. ಏನು, ಅವರು ಪರಂಪರಾನುಗತವಾಗಿ ಆಶ್ರಮ ಪೀಠದಲ್ಲಿ ಕೂತಿದ್ದಾರೆ, ಸನ್ಯಾಸಿಗಳಾಗಿದ್ದಾರೆ. ಹೀಗಾಗಿ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡೋಣ ಅಂತಕ್ಕಂಥ ಕೆಲವು ಮಂದಿ. ಇನ್ನೂ ಕೆಲವು ಮಂದಿ ಬರ್ತಾರೆ. ಏನು, ಸತ್ವಶುದ್ಧಿ ಅವರಲ್ಲಿ ತುಂಬ ಮುಖ್ಯವಾಗಿದೆ, ಬುದ್ಧಿಶುದ್ಧತೆ ಇದೆ, ಆತ್ಮಶುದ್ಧತೆ ಇದೆ, ಅವರಲ್ಲಿ ಅಂಥದ್ದೊಂದು ಅಂತರಂಗ ಮಹಿಮೆ ಬೆಳಗುತ್ತಾ ಇದೆ. ಈ ದೃಷ್ಟಿಯಲ್ಲಿ ಕೆಲವರು ಬರ್ತಾರೆ. ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ನೋಡ್ತಾರೆ. ಇದೆಲ್ಲ ಆವರಣಗಳು. ವಸ್ತುತಃ ನಿಮ್ಮ ನೋಟದಲ್ಲಿರ್ತಕ್ಕಂಥ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆವರಣಗಳು. ನಾನೊಬ್ಬ ಮಠದ ಸನ್ಯಾಸಿ ಅಂತ ಈ ಪೀಠಾರೋಹದಲ್ಲಿ ಕೂತಿದ್ದೀನಿ ಅನ್ನೋ ಕಾರಣಕ್ಕಾಗಿ, ಈ ವಸ್ತ್ರ ತೊಟ್ಟಿದ್ದೀನಿ, ಕಾಷಾಯ ವಸ್ತ್ರ ತೊಟ್ಟಿದ್ದೀನಿ ಅನ್ನೋ ಕಾರಣಕ್ಕಾಗಿ, ಇದೆಲ್ಲ ಆವರಣಗಳು. ಆದರೆ ಒಬ್ಬ ನಿಜವಾದ ಭಕ್ತ ನನ್ನೊಳಗಿರ್ತಕ್ಕಂಥ ಪರಂಜ್ಯೋತಿ ಸ್ವರೂಪವನ್ನು ಕಾಣುವ ಪ್ರಯತ್ನ ಮಾಡ್ತಾನೆ. ಅವನು ನಿಜವಾದ ಭಕ್ತ ಅಂತ ಅವರು ಹೇಳ್ತಾಯಿದ್ರು. ಅದು ನನ್ನಲ್ಲಿ ಅಷ್ಟೇ ಅಲ್ಲ, ಎಲ್ಲರಲ್ಲೂ ಆ ಪರಂಜ್ಯೋತಿ ಸ್ವರೂಪವನ್ನು ಕಾಣಬಹುದು. ಅವನು ವಾಸ್ತವವಾಗಿ ನಿಜವಾದ ಗುರುಭಕ್ತಿ ಇರತಕ್ಕಂಥವನಾಗಿದ್ದಾನೆ. ಎಲ್ಲರಲ್ಲಿ ಅದು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ. ಆ ದೃಷ್ಟಿ ಬೇಕು ನಮಗೆ. ನಾವು ಯಾವುದೋ ಒಂದು ಈ ಮಠಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಏನೋ ಮತ್ತಷ್ಟು ಊಟ ಸಿಕ್ಬಿಡುತ್ತೆ, ಇನ್ನೇನೋ ಅಲ್ಲಿ ಸೇವೆಗಳು, ಮತ್ತೊಂದು ಅದು ರಂಜನೀಯವಾಗಿರುತ್ತೆ, ಇನ್ಯಾವುದೋ ಉತ್ಸವ, ಆ ವೈಭವತೆ, ಇವುಗಳಿಗಿಂತ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗುರು ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ
ಅಲ್ಲಿ ಅಂತರಂಗ ಜ್ಯೋತಿಯ ಸ್ವರೂಪ ಅಲ್ಲಿ ಬೆಳಗ್ತಾ ಇದೆಯಾ? ಅದು ಎಲ್ಲ ಕಡೆ ಇರ್ತದೆ. ಯಾರಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ? ಅದು ದೊಡ್ಡ ಪ್ರಶ್ನೆ. ಸಾಧ್ಯವೇ ಇಲ್ಲ. ಎಲ್ಲರಲ್ಲೂ ಆ ಜ್ಯೋತಿ ಸ್ವರೂಪ ಇರ್ತದೆ. ಆದರೆ ಅವರ ವರ್ತನೆಗಳು, ಅವರ ವೇಷಭೂಷಣಗಳು, ಅವರ ಮಾತುಗಳು ಇವುಗಳಿಂದಾಗಿ ಅದು ಹ್ರಾಸ ಆಗಿರುತ್ತೆ. ಇದು ಎಲ್ಲಿ ಪ್ರಭಾವಲಯವನ್ನು ಪಡೆದಿರುತ್ತೋ ಅಲ್ಲಿ ಆ ಗುರುಸ್ಥಾನ, ಗುರು, ಆ ಪರಂಜ್ಯೋತಿ ಅಂತಕ್ಕಂಥ ಒಂದು ಭಾವನೆ ಬರ್ತದೆ. ಆ ರೀತಿಯಲ್ಲಿ ಅಂಥ ಗುರುವನ್ನು ದರ್ಶನ ಮಾಡೋದು ಈಗಿನ ಕಾಲದಲ್ಲಿ ತುಂಬ ಕಷ್ಟ, ಬಹಳ ಕಷ್ಟ ಆಗಿದೆ. ಎಲ್ಲಿ ಅಂತ ಹುಡುಕೋದು ಕಷ್ಟ. ಆದರೆ ನಾವಲ್ಲಿಗೆ ಹೋದಾಗ ಆ ಅಧಿಷ್ಠಾನಗಳಲ್ಲೋ ಅಥವಾ ಹೇಳಿದೆ ವಿರಳ ಅಂತ ಹಾಗೆ ಹುಡುಕೊಳ್ಳೋದು, ಅಥವಾ ಕೆಲವರಿಗೆ ಆಗುತ್ತೆ ಮನಸ್ಸಿಗೆ ಇವರನ್ನು ನೋಡಿದ್ರೆ ಹಾಗೆ ಅನಿಸತ್ತಪ್ಪ ಅನ್ನೋ ಭಾವನೆ ಬರುತ್ತೆ. ಅಂಥವ್ರನ್ನೇ ಗುರು ಅಂತ ಒಪ್ಕೊಂಡು ಅವರಿಗೆ ಶರಣಾಗತರಾಗ್ತಕ್ಕಂಥದ್ದು, ಅಡ್ಡು ಬೀಳ್ತಕ್ಕಂಥದ್ದು. ಕೊನೆಗೆ ನಮಗೆ ಯಥಾಶಕ್ತಿ ಏನಿದೆ ಉದ್ದಂಡ ನಮಸ್ಕಾರ, ದೀರ್ಘದಂಡ ನಮಸ್ಕಾರ ಮಾಡೋದು. ಆ ರೀತಿ ಗುರು ದರ್ಶನ ಮಾಡಿ. ನಿಮಗೆ ಯಾರೋ ಎಲ್ಲೋ ಹೋಗ್ತಿರಲ್ಲ, ಅಲ್ಲಿ ಆ ಪರಂಜ್ಯೋತಿ ಶಕ್ತಿ ಇದೆಯಾ ಅದೇ ದೃಷ್ಟಿಯಿಂದ ಹೋಗಬೇಕು. ಇನ್ಯಾವ ದೃಷ್ಟಿ ಅಲ್ಲೇನೋ ಮಠದಲ್ಲಿ ಭಯಂಕರವಾದ ದುಡ್ಡಿದೆ, ಮತ್ತಷ್ಟು ರಥ ಉತ್ಸವಗಳೆಲ್ಲ ನಡೀತೆ, ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಆದೇಶ. ಅದು ಸತ್ಯವಾಗಿದೆ. ಆ ಕಾರಣಕ್ಕಾಗಿ ಅದಕ್ಕೆ ನಮಸ್ಕಾರ ಮಾಡಬೇಕು. ಆ ದೃಷ್ಟಿಯಲ್ಲಿ ಈ ಗುರುವಾರ ಗುರುದರ್ಶನ ಇರಲಿ, ನಿಮ್ಮ ಗುರುದರ್ಶನ ಹಾಗಿರಲಿ. ಆಗ ಗುರುಕೃಪೆ ನಿಶ್ಚಿತವಾಗಿ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ನಾವು ಗುರುವಿನ ದರ್ಶನವನ್ನು ಯಾವ ರೀತಿ ಮಾಡಬೇಕು, ಗುರುಪೀಠಕ್ಕೆ ಹೋಗುವಾಗ ಯಾವ ಭಾವನೆಯಿಂದ ಹೋಗಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನೆಲ್ಲ ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನು ನೆಲಮಂಗಲದಿಂದ ಶ್ರೀಧರ್ ಅವರು ಕಳಿಸಿದ್ದಾರೆ. ಶ್ರೀಧರ್ ಅವರ ಜನ್ಮ ದಿನಾಂಕ 21/6/1985. ಹುಟ್ಟಿದ ಸಮಯ ಮಧ್ಯರಾತ್ರಿ 12:15. ಆರೋಗ್ಯ ಹಾಗೆ ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀಧರ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಮುಂದಿನ ಜೀವನ ಹೇಗಿದೆ ಅಂತಲ್ವಾ? ಜಾತಕ ನೋಡೋಣ. ನೋಡಿ ತಮ್ಮದು ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹುವಿನ ಭುಕ್ತಿ ನಡೀತಾ ಇದೆ. ರಾಹು ನಿಮ್ಮ ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ. ದ್ವಿತೀಯ ರಾಹು ಸ್ವಲ್ಪ ಮಟ್ಟಿಗೆ ಈ ಹಲ್ಲು ನೋವು, ಬಾಯಿಗೆ ವಕ್ತರೋಗ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಉಂಟು ಮಾಡೋ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಸ್ವಲ್ಪ ಹುಷಾರು, ಗಮನ ತೆಗೆದುಕೊಳ್ಳಿ. ಹಲ್ಲಿನ ಬಾಧೆ ತುಂಬ ಕಾಡಬಹುದು. ಇನ್ನು ಎರಡನೇದಾಗಿ ನಿಮಗೀಗ ಕೇತುವಿನ ದಶೆ ನಡೀತಾ ಇದೆ. ಅದು ಅಷ್ಟಮದಲ್ಲಿರ್ತಕ್ಕಂಥ ಕೇತು, ಸ್ವಲ್ಪ ಹಿನ್ನಡೆಯ ಕಾಲ. ಹೀಗಾಗಿ ನೀವು ಗಣಪತಿ ಹಾಗೂ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಪ್ರತಿ ಮಂಗಳವಾರ ನಿರಂತರವಾಗಿ ಆ ದೇವಸ್ಥಾನಗಳಿಗೆ ಹೋಗಿ ಒಂದು ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡೋದು ಅದು ನಿಮ್ಮ ಬದುಕಿಗೆ ವರ. ಹೀಗಾಗಿ ತಾವು ದಯವಿಟ್ಟು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಹಾಗೂ ಗಣಪತಿ ಎರಡು ಉಭಯ ದೇವತೆಗಳು ಅಣ್ಣ ತಮ್ಮಂದರ ದರ್ಶನ ಮಾಡಿದ್ರೆ ನೋಡಿ ನಿಮ್ಮ ಆರೋಗ್ಯ ಎಲ್ಲವೂ ಸರಿ ಹೋಗಿಬಿಡುತ್ತೆ. ಮುಂದಿನ ಜೀವನವೂ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಸಿರಾದಿಂದ ಚಂದ್ರಶೇಖರ್ ನಾಯಕ್ ಅವರು ಕಳಿಸಿದ್ದಾರೆ. ಚಂದ್ರಶೇಖರ್ ನಾಯಕ್ ಅವರ ಜನ್ಮ ದಿನಾಂಕ 10/8/2001. ಹುಟ್ಟಿದ ಸಮಯ ಬೆಳಗ್ಗೆ 6:15. ಎಲೆಕ್ಟ್ರಿಕ್ ಇಂಜಿನಿಯರ್ ಓದಿದ್ದೀನಿ, ಮುಂದೆ ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚಂದ್ರಶೇಖರ್ ಅವರ ಪ್ರಶ್ನೆ ಏನು, ಎಲೆಕ್ಟ್ರಿಕ್ ಇಂಜಿನಿಯರ್ ಮುಗಿಸಿದರೆ ಗೌರ್ಮೆಂಟ್ ಜಾಬ್ ಆಗುತ್ತಾ ಅಂತಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ತುಂಬ ಚೆನ್ನಾಗಿದೆ ರೀ. ಧನಾಧಿಪತಿ ರವಿ ನಿಮ್ಮ ಲಗ್ನದಲ್ಲೇ ಇರತಕ್ಕಂಥದ್ದು. ರವಿಗೆ ಮಿತ್ರಕ್ಷೇತ್ರದ ಬಲ ಇದೆಲ್ಲ ಗಮನಿಸ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ. ಆದರೆ ನವಾಂಶದಲ್ಲಿ ಗ್ರಹಾಣಾಂ ಅಂಶಕ್ಕೆ ಬಲಂ ಅಂತ ಹೇಳ್ತಾರೆ. ಅಂಶದಲ್ಲಿ ಗ್ರಹಗಳೆಲ್ಲಿದ್ದರೆ ಅಲ್ಲಿ ಬಲ ಅಂತ. ಹೀಗಾಗಿ ಸ್ವಲ್ಪ ಅಂಶವನ್ನು ಗಮನಿಸ್ಕೊಂಡಾಗ ನಿಮಗೆ ಬಲ ಕಡಿಮೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈಗ ಪ್ರಸ್ತುತ ನಿಮಗೆ ಶನಿ ಭಕ್ತಿ ನಡೀತಾ ಇದೆ. ಶನೈಶ್ಚರ ಜಾತಕದಲ್ಲಿ ಅವನು ಇರ್ತಕ್ಕಂಥ ಸ್ಥಾನ ಗಮನಿಸ್ಕೊಂಡ್ರೆ ಮಿತ್ರಕ್ಷೇತ್ರ ಲಾಭದಲ್ಲಿದ್ದಾನೆ. ಪ್ರಯತ್ನ ಮಾಡಿ. ನಿಮಗೆ ಪ್ರಯತ್ನಕ್ಕೆ ಫಲ ಕೊಡ್ತಕ್ಕಂಥದ್ದು ಯಾರು ಅಂದರೆ ಈಶ್ವರ. ಹೀಗಾಗಿ ಈಶ್ವರನ ಸನ್ನಿಧಾನದಲ್ಲಿ ಹೋಗಿ ಪ್ರತಿ ಭಾನುವಾರ ಮಾಡಿ. ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಸಲ್ಲಿಸಿ. ಈಶ್ವರನ ಕೃಪೆ ಆಗಲಿ ತಮಗೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಸುಕೇಶ್ ಅವರು ಕಳಿಸಿದ್ದಾರೆ. ಸುಕೇಶ್ ಅವರ ಜನ್ಮ ದಿನಾಂಕ 19/4/1993. ಹುಟ್ಟಿದ ಸಮಯ ಬೆಳಗ್ಗೆ 9:30. ಮದುವೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಕಂಕಣ ಭಾಗ್ಯ ಯಾವಾಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ.
ಸುಖೇಶ್ ಅವರ ಪ್ರಶ್ನೆ ಕಂಕಣ ಭಾಗ್ಯ, ವಿವಾಹ ಭಾಗ್ಯ ಯಾವಾಗ ಅಂತ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದಿಂದ ಸಪ್ತಮಾಧಿಪತಿ ವಿವಾಹದ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ, ಬಲಹೀನ ಸ್ವಲ್ಪ. ಪ್ರಸ್ತುತ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ನಿಮಗೆ ಶನೈಶ್ಚರ ಸ್ವಕ್ಷೇತ್ರದ ಶನೈಶ್ಚರನ ಕೃಪೆ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಆದರೆ ನಿಮ್ಮ ಸಪ್ತಮ ಸ್ಥಾನ ಕುಜ, ಸಪ್ತಮ ಸ್ಥಾನದಲ್ಲಿರೋ ರಾಹು, ಹೀಗಾಗಿ ಈ ಎರಡು ಗ್ರಹಗಳಿಂದಾಗಿ ಸ್ವಲ್ಪ ತೊಂದರೆ ಉಂಟಾಗ್ತಿದೆ. ಕುಜ ರಾಹು ಶಾಂತಿ ಮಾಡಿಸಿ, ಕುಜ ಗ್ರಹ ಹಾಗೂ ರಾಹು ಶಾಂತಿ ಮಾಡಿಸಿ ನೀವು ಪ್ರಯತ್ನ ಮಾಡಿ. ಮತ್ತು ಬಹಳ ಮುಖ್ಯವಾಗಿ ಗಿರಿಜಾ ಕಲ್ಯಾಣ ಮಾಡಿಸಿ. ಈ ಗ್ರಹ ಶಾಂತಿಯನ್ನು ಮಾಡಿಸಿ ನಂತರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನದಲ್ಲಿ ಗಿರಿಜಾ ಕಲ್ಯಾಣ ಮಾಡಿಸಿ. ಇವೆರಡೂ ನಿಮಗೆ ಒಂದು ಫಲ, ನಿಮಗೇನು ಮನಸ್ಸಿನ ಸಂಕಲ್ಪ ಇದೆಯೋ ಅದನ್ನು ಈಡೇರಿಸುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಇವೆರಡು ಬೇಕು, ದಯವಿಟ್ಟು ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ರಾಣಿಬೆನ್ನೂರಿನಿಂದ ಆಕಾಶ್ ಅವರು ಕಳಿಸಿದ್ದಾರೆ. ಆಕಾಶ್ ಅವರ ಜನ್ಮ ದಿನಾಂಕ 6/5/2002, ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆಕಾಶ್ ಅವರ ಪ್ರಶ್ನೆ ವೃತ್ತಿ ಬಗ್ಗೆ ಅಲ್ವಾ, ಕೆಲಸದ ಬಗ್ಗೆ ತಿಳಿಸಿ ಅಂತ ನೋಡೋಣ. ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮದು ವೃಷಭ ಲಗ್ನ ಆಗಿದೆ. ಲಗ್ನದಿಂದ ಕರ್ಮಸ್ಥಾನದಲ್ಲಿ ಚಂದ್ರನಿದ್ದಾನೆ, ಕರ್ಮಾಧಿಪತಿ ಶನೈಶ್ಚರ ಲಗ್ನದಲ್ಲೇ ಇದ್ದಾನೆ. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ನಿಮಗೆ ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಭುಕ್ತಿ ಕಾಲ ನಡೀತಾ ಇದೆ. ಚೆನ್ನಾಗಿದೆ ಇವರೇ, ಕೆಲಸಕ್ಕೆ ಅನುಕೂಲ ಆಗುತ್ತೆ, ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅಮ್ಮನವರ ಸನ್ನಿಧಾನದಲ್ಲಿ ನೀವು ಪ್ರತಿ ಸೋಮವಾರ ಸ್ವಲ್ಪ ಮಟ್ಟಿಗೆ 1/4 kg ಅಷ್ಟು ಅಕ್ಕಿ ಸಮರ್ಪಣೆ ಮಾಡಿ. ಎಷ್ಟು ಸೋಮವಾರ ಅಂದರೆ 11 ಸೋಮವಾರ ಮಾಡಿ. ಅಷ್ಟರಲ್ಲಿ ನಿಮಗೆ ಈ ಕೆಲಸದಲ್ಲಿ ಒಂದು ವಿಶೇಷ ಅನುಕೂಲ ಉಂಟಾಗುತ್ತೆ. ಆಗುತ್ತೆ ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಚಂದ್ರ, ಕೇತು ಇರತಕ್ಕಂಥದ್ದು, ಸಿಂಹ ರಾಶಿಯಲ್ಲಿ ರವಿ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಕನ್ಯಾ ರಾಶಿಯಲ್ಲಿ ಕುಜ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ತುಲಾ ರಾಶಿಯಲ್ಲಿ. ಮಾಂದ್ಯಭೂತಿಯಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯಲ್ಲಿ ರಾಹು ಶನೈಶ್ಚರ ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ ಈ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಮಾಂದಿ ಅಷ್ಟಮದಲ್ಲಿದ್ದಾಗ ನಷ್ಟ ಕಷ್ಟಗಳನ್ನು ತಂದುಕೊಟ್ಬಿಡ್ತಾನೆ, ವಸ್ತು ನಷ್ಟತೆಯನ್ನು ಉಂಟು ಮಾಡ್ತಾನೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ. ವಾದ, ಘರ್ಷಣೆ, ಇನ್ಯಾವುದೋ ಒಂದು ಚರ್ಚೆ ಇವುಗಳಿಗೆ ಪಾಲ್ಗೊಳ್ಳಬೇಡಿ, ಅದರಿಂದ ದೂರ ಇರೋದು ಬಹಳ ಒಳ್ಳೆಯದು. ಇನ್ನು ನಿಮ್ಮ ರಾಶಿಯಿಂದ ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ ಒಂದು ಆಪ್ಯಾಯಮಾನತೆ ಇರುತ್ತೆ, ಪ್ರೀತಿ ವಿಶ್ವಾಸಗಳು ಅರಳುತ್ತೆ ಈ ದಿವಸ. ಹೀಗಾಗಿ ವಿಹಾರ, ಪ್ರಯಾಣ ತುಂಬ ಚೆನ್ನಾಗಿದೆ. ಮತ್ಸ್ಯೋದ್ಯಮ, ಯಾವುದನ್ನು ಮೀನುಗಾರಿಕೆ ಅಂತೀವೋ ಅವುಗಳಲ್ಲಿ ತುಂಬ ಸಮೃದ್ಧವಾದ ಫಲ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಜಲೋತ್ಪನ್ನ ಕ್ಷೇತ್ರಗಳೆಲ್ಲ ತುಂಬ ಚೆನ್ನಾಗಿದೆ ನೋಡಿ, ಚಂದ್ರನಿಂದಾಗಿ ಆ ಬಲ. ಹೀಗಾಗಿ ಚೆನ್ನಾಗಿದೆ, ಹೆಚ್ಚಿನ ಅಂಶ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ಚಂದ್ರನ ಬಲ ಚೆನ್ನಾಗಿದೆ, ಗುರುವಿನ ಬಲವೂ ಚೆನ್ನಾಗಿದೆ. ಹೀಗಾಗಿ ಮಾತು, ಹಣ ಇವುಗಳಲ್ಲಿ ತುಂಬ ಹೆಚ್ಚಿನ ಅನುಕೂಲ ಇರ್ತದೆ. ಜೊತೆಗೆ ಈ ದಿವಸ ಚಂದ್ರನ ಬಲದಿಂದಾಗಿ ಶೌರ್ಯ ಸಾಹಸಗಳು ಇರುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಹೋರಾಟದ ಸ್ವಭಾವ ಬಂದು ಸೇರಿಬಿಡುತ್ತೆ ಮನಸ್ಸಿನೊಳಗೆ, ಗಟ್ಟಿಗಿತ್ತಿ ಅಂತೀವಲ್ಲ, ಆ ರೀತಿಯಲ್ಲಿ ಈ ದಿವಸ ಕೆಲಸಗಳನ್ನು ನಿಭಾಯಿಸ್ತೀರ. ಎಷ್ಟು ಕಷ್ಟ ಬೇರೆಯವ್ರಿಗೆ ಹೋಲಿಸಿದ್ರೆ ನಿಮ್ಮ ಶ್ರಮ ಜಾಸ್ತಿ, ಆದರೂ ಯಾವುದೇ ತೊಂದರೆ ಇರಲ್ಲ. ಈ ದಿವಸ ಸಂಗಾತಿಯ ವಿಚಾರದಲ್ಲಿ ಮಾತ್ರ ಕಿರಿಕಿರಿ ಮನಸ್ತಾಪಗಳು ಜಾಸ್ತಿ ಇರ್ತದೆ. ಒಂದು ಕೈ ನಿಮ್ಮದೇ ಮೇಲು, ಜಗಳ ಆಡಿ ಕೊನೆಗೆ ಏನೋ ಒಂದು ರಣರಂಗಕ್ಕೆ ಒಂದು ಅಂತಿಮ ಶರ ಬರೆಯೋದು ನೀವೇ, ಆ ರೀತಿಯಲ್ಲಿ ಇರ್ತದೆ. ಮತ್ತು ವ್ಯಾಪಾರಿಗಳು ಈ ದಿವಸ ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ಮಟ್ಟಿಗೆ ತೊಂದರೆ ತೊಡಕುಗಳಿದ್ದಾವೆ, ಮೋಸ ಹೋಗೋ ಸಾಧ್ಯತೆ ಇದೆ. ವಿಷಜಂತುಗಳ ಭಯ ಇದೆ, ಪ್ರಯಾಣದಲ್ಲಿ ತೊಡಕಾಗಬಹುದು, ಅದು ವಿದೇಶ ಪ್ರಯಾಣ ಇತ್ಯಾದಿಗಳು, ಹುಷಾರು. ವೃತ್ತಿಯಲ್ಲೆಲ್ಲ ತುಂಬ ಅನುಕೂಲಕರವಾಗಿದೆ. ಈ ದಿವಸ ಸಹಕಾರ ಸಹಾಯಗಳು ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಸುಗ್ರಾಸ ಭೋಜನ. ಈ ದಿವಸ ಯಾವುದೋ ಶುಭ ಸಮಾರಂಭವೋ ಮತ್ತೊಂದೋ ಯಜ್ಞ ಯಾಗುವೋ ಇನ್ಯಾರ್ದೋ ಮನೆಯಲ್ಲಿ ಕರೆದಿದ್ರು, ಈ ಥರದ್ದು ಏನೋ ಒಂದು ಪಾರ್ಟಿ ಮತ್ತೊಂದು, ಈ ಥರ ಮನಸ್ಸಿಗೆ ಒಂದು ಹಿತವಾದ ಒಂದು ಭೋಜನ ಸಿಗುತ್ತೆ, ಹಿತವಾದ ಕೂಟ. ಕುಟುಂಬದಲ್ಲೂ ಅಷ್ಟೇ ಒಂದು ಒಳ್ಳೆಯ ಶುಭ ವಾತಾವರಣ, ಹೆಣ್ಣುಮಕ್ಕಳಿಗೂ ಹೆಚ್ಚಿನ ಬಲ, ಮಾತಿನ ಕೌಶಲ್ಯ, ವಿದ್ಯಾರ್ಥಿಗಳಿಗೆ ಅನುಕೂಲ. 1-2 ಎಷ್ಟು ಹೇಳೋದು, ಹಾಗೆ ವಿಸ್ತರಿಸ್ಬಿಟ್ಟಿದೆ ಈ ದಿವಸ ಸಂತೋಷ ಅನ್ನೋದು. ಲಗ್ನದಲ್ಲಿ ಗುರು ಬೇರೆ,
ವೃತ್ತಿಯಲ್ಲೂ ಅನುಕೂಲಕರ ವಾತಾವರಣ ಇದೆ. ಹೀಗಾಗಿ ನೀವು ಈ ದಿವಸ ಹೆಚ್ಚಿನ ಸಮಾಧಾನವಾಗಿರಬಹುದು, ಹೆಚ್ಚಿನ ಆನಂದವಾಗಿರಬಹುದು. ಒಂದು ತೊಡಕು ಇದೆ, ಷಷ್ಠದ ಮಾಂದಿ, ಇದು ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಸ್ವಲ್ಪ ಹಾಳು ಮಾಡಬಹುದು, ಹುಷಾರು. ಪ್ರಾರ್ಥನೆಗೆ ಆರೋಗ್ಯದ ದೃಷ್ಟಿಯಿಂದ ನೀವು ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಆರೋಗ್ಯದ ಬಲ ತುಂಬ ಚೆನ್ನಾಗಿದೆ. ಈ ದಿವಸ ಬುದ್ಧಿ ಚುರುಕಾಗಿರುತ್ತದೆ ಈ ದಿವಸ. ಮತ್ತು ಈ ದಿವಸ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ, ಸ್ನೇಹಿತರಿಂದ ಸಹಕಾರ. ಈ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಅದರಲ್ಲೂ ಸರ್ಜನ್ಗಳಿಗೆ, MS ಸ್ಟೂಡೆಂಟ್ಸ್ ಅಥವಾ ಆ ಕ್ಷೇತ್ರಗಳಲ್ಲಿ ಇರತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಆಪ್ತರಿಗಾಗಿ ಹೆಚ್ಚಿನ ವ್ಯಯವೂ ಇದೆ. ಮಕ್ಕಳಿಂದಾಗಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಈ ದಿವಸ. ಮಕ್ಕಳ ವಿಚಾರದಲ್ಲಿ ಹೇಗಾಗುತ್ತೆ ಅಂದರೆ ಬೆಂಕಿ ಗುಂಡೆ ಆಗಿಬಿಡುತ್ತೆ ಮನಸ್ಸು, ಬುದ್ಧಿ, ಮನಸ್ಸು, ಮಾತು ಎಲ್ಲ ಹೀಗಾಗ್ಬಿಡುತ್ತೆ ಈ ದಿವಸ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ತುಂಬ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ ಈ ದಿವಸ. ಕಡಿಮೆ ವ್ಯಯ, ಆಪ್ತರ ಜೊತೆಗೆ ಓಡಾಟ, ಅಲೆದಾಟ, ಅದೇನು ನಿಮಗೆ ಶ್ರಮ ಅನಿಸಲ್ಲ. 5 ಕಿಲೋಮೀಟ್ರ್ ಸುತ್ತಾಡ್ಕೊಂಡು ಬಂದರೂ ಏನೂ ಶ್ರಮ ಆಗಿಲ್ಲ, ಆ ರೀತಿಯಲ್ಲಿ ಹಿತವಾಗೇ ಇರುತ್ತೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ತೊಂದರೆ ಇದೆ, ಹುಷಾರು. ಈ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿ. ಈ ದಿವಸ ಹಳ್ಳಿಗಳಲ್ಲಿ ವಾಸ ಮಾಡಿದ್ರು ನೋಡಿ, ಏನೋ ಜಗಳ, ತಕರಾರು, ಕಲಹ, ಈ ಥರದ ಒಂದು ವಾತಾವರಣ ಇದೆ ಇವರೇ. ಹೀಗಾಗಿ ಹಳ್ಳಿಗಳಲ್ಲಿ ಪರಸ್ಪರ ಇನ್ನೇನೋ ಒಂದು ಅಪೇಕ್ಷೆಯಿಂದ ಯಾವುದೋ ಒಂದು ಸಹಾಯ, ಹೆಲ್ಪ್ ಬೇಕಾಗಿರುತ್ತೆ. ಅದಕ್ಕಾಗಿ ಇನ್ನೊಬ್ಬರನ್ನ ಆಶ್ರಯಿಸಬೇಡಿ ಈ ದಿವಸ, ಅದು ತೊಂದರೆ ಮಾಡುತ್ತೆ. ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಸ್ವಲ್ಪ ಭಯ, ಆತಂಕ ಇವುಗಳನ್ನು ಸೂಚಿಸ್ತಾ ಇದೆ, ಹುಷಾರು. ಆ ಮಟ್ಟಿಗೆ ಒಂದು ಭಾಗ. ಉಳಿದ ಹಾಗೆ ದಿವಸ ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಮನ್ನಣೆ ಸಿಗುತ್ತೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಈ ದಿವಸ. ಜಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಲಾಭ ಕಾಣಬಹುದು. ಸ್ತ್ರೀಯರಿಗೆ ಲಾಭ ಚೆನ್ನಾಗಿದೆ, ಹೆಚ್ಚಿನ ಅಂಶ ಚೆನ್ನಾಗಿದೆ. ಪ್ರಾರ್ಥನೆಗೆ, ಭಯ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿ. ಶಾಸ್ತ್ರಿಗಳೇ, ಕೊನೆ 6 ರಾಶಿಗಳ ಇವತ್ತಿನ ಫಲಾಫಲ ತಿಳಿಸೋದಾದರೆ? ತುಲಾರಾಶಿಯವರಿಗೆ ದಿವಸ ಆಹಾರದಲ್ಲಿ ವ್ಯತ್ಯಾಸ ಇದೆ, ನಿಮಗೆ ಹುಷಾರು. ಹೊರಗಿನ ಆಹಾರ ನಿಮಗೆ ಆಗಲ್ಲ ಈ ದಿವಸ, ಎಚ್ಚರ ವಹಿಸಿ. ಮತ್ತು ಈ ದಿವಸ ಮಾತು ಕಠಿಣವಾಗಿರುತ್ತೆ. ಕಠಿಣ ಮಾತಿನಿಂದ ವ್ಯಕ್ತಿತ್ವ ಹಾಳಾಗುತ್ತೆ. ಮಾತಾಡುವಾಗ ಸ್ವಲ್ಪ ಹುಷಾರಾಗಿರಿ ಇವರೇ. ಇದಾದ ಮೇಲೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ನಿಮಗೆ ನೀವು ಮಾಡಿದ್ದೇ ಕೆಲಸ ಅಷ್ಟು ಚೆನ್ನಾಗಿದೆ. ಮತ್ತು ಗೌರವ ಸಿಗುತ್ತೆ, ಮನ್ನಣೆ ಸಿಗುತ್ತೆ, ನಿಮಗೆ ಒಂದು ಸನ್ಮಾನ, ಆ ರೀತಿಯಲ್ಲಿ ಒಂದು ತುಂಬ ಚೆನ್ನಾಗಿದೆ ಈ ದಿವಸ. ಹೆಣ್ಣುಮಕ್ಕಳಿಗೆ ಅಧಿಕಾರದ ಬಲ ಬರ್ತಕ್ಕಂಥದ್ದು. ಈ ರೀತಿಯಲ್ಲಿ ತುಲಾರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ನಿಮಗೆ ಏನೂ ತಕರಾರಿಲ್ಲ, ಆದರೆ ಈ ಮಾತು ಸ್ವಲ್ಪ ಹುಷಾರಾಗಿರಬೇಕು. ಪ್ರಾರ್ಥನೆಗೆ ವಾಕ್ಸರಸ್ವತಿ ಆರಾಧನೆ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಪರಿಶ್ರಮ ಇದೆ. ಲಾಭ ಇಲ್ಲ ಅಂತಲ್ಲ, ಪರಿಶ್ರಮವೂ ಇದೆ. ಇದು ಬಹಳ ಮುಖ್ಯವಾದ್ದು. ಆರೋಗ್ಯ ಹಾನಿಯಾಗುತ್ತೆ ಈ ದಿವಸ. ತಲೆನೋವು, ಕಾಲಿನ ಬಾಧೆ ಎರಡೂ ನಿಮ್ಮನ್ನು ಹೈರಾಣ ಮಾಡಿಬಿಡುತ್ತೆ. ಸಾಕಾಯ್ತಪ್ಪ, ಈ ನೋವು ತಟ್ಕೊಳಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಹಾಸ್ಪಿಟ್ಲಿಗೆ ಹೋಗಿ ದಯವಿಟ್ಟು. ಇನ್ನು ದೈವಾನುಕೂಲ, ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ, ತಾಯಿಯಲ್ಲಿ ಒಂದು ಪ್ರೀತಿ ವಾತ್ಸಲ್ಯ, ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ. ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರುತ್ತೆ ದಿವಸ. ಹೊಸ ಅವಕಾಶಗಳ ದಾರಿ ಉಂಟಾಗುತ್ತೆ ದಿವಸ. ನಷ್ಟತೆ ಕಡಿಮೆ ಈ ದಿವಸ. ವ್ಯಯವೂ ಇದೆ, ಕಡಿಮೆನೂ ಇದೆ. ಹೇಗೆ ಅಂದರೆ ಇದು ಖರ್ಚು ಆಯಿತು, ಬಂತು, ಆ ರೀತಿಯಲ್ಲಿದೆ ಈ ದಿವಸ. ಮಧ್ಯಮ ಸ್ತರದಲ್ಲಿದೆ ಅಂತ ಅಂದ್ಕೊಳ್ಳಿ. ಕಾಲಿಗೆ ಪೆಟ್ಕೊಳ್ಬಹುದು, ಬೆರಡುಗಳಿಗೆ ಏಟಾಗಬಹುದು, ಹುಷಾರು, ನಿಧಾನಕ್ಕೆ ಓಡಾಡಿ. ನೀವು ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಔಷಧ ವ್ಯಾಪಾರದಲ್ಲಿರ್ತಕ್ಕಂಥವರಿಗೆ, ಪ್ಯಾರಾಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಈ ಸೇನೆಯಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಜಿಮ್ನಾಸ್ಟಿಕ್ ಅಂತೀವಲ್ಲ ಆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ನಿಮಗೆ ಸಂಗಾತಿಯ ಅನ್ಯೋನ್ಯತೆಯ ಸಾಮರಸ್ಯ ಭಾವ ಹೇಗಿರುತ್ತೆ ಅಂದರೆ, ಯಾವುದಾದ್ರೂ ಒಂದು ಪದ್ಯ ಓದಿ ಅವರಿಗೆ ಖುಷಿಪಡಿಸ್ತಕ್ಕಂಥದ್ದು, ಆ ರೀತಿಯಲ್ಲಿ. ಅಥವಾ ಪದ್ಯ ಕೇಳಿಸೋದು, ಹಾಡು ಕೇಳಿಸೋದೇ ಆಗುತ್ತಾರಲ್ರಿ ಕವಿಗಳ ಕಾವ್ಯವಾಚನ ಕೆಲವರಿಗಾದರೆ, ಇನ್ನು ಕೆಲವರಿಗೆ ಒಳ್ಳೆ ಹಾಡು ಕೇಳಿಸ್ಬಿಟ್ಟು ಈ ದಿವಸ ರಂಜನೆ ಮಾಡಿದ್ದೀನಿ ಅಂತ, ಆ ರೀತಿಯಲ್ಲಿ ಚೆನ್ನಾಗಿದೆ. ಮನಸ್ಸಿಗೆ ಹಿತವಾದ ವಾತಾವರಣ. ಮತ್ತು ಬಹಳ ಮುಖ್ಯವಾಗಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವ್ಯಾಪಾರ ಉತ್ಪನ್ನಗಳು, ಅವುಗಳ ಓಡಾಟ, ಸಾಗಾಟ, ಇವುಗಳಿಗೆ ಯಾವುದೇ ಖರ್ಚಿಲ್ಲದೆ, ಹೆಚ್ಚಿನ ಶ್ರಮ ಇಲ್ಲದೆ ಲಾಭ ಬರೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ವಿಪರೀತವಾದ ತೊಂದರೆ ಉಂಟಾಗೋ ಸಾಧ್ಯತೆ, ಕಹಿ ವಾತಾವರಣ, ಅಸಮಾಧಾನ, ಸಾಕತ್ಲಾಗೆ ಅಂತ ಅನಿಸ್ಬಿಡ್ತಕ್ಕಂಥ ಒಂದು
ಆ ಪ್ರೆಷರ್ ಹಾಗಾಗುವ ಸಾಧ್ಯತೆ ಇದೆ. ಮಾಂದಿ ಕಾರಣದಿಂದ ವಿಘ್ನಗಳು ಉಂಟಾಗುತ್ತೆ. ಆದರೆ ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅನುಕೂಲ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆ ಸದ್ವಿದ್ಯಾ ಗುರುಗಳು ಅಂತೀವಲ್ಲ, ಅಂಥವ್ರ ಒಂದು ಮಾರ್ಗದರ್ಶನ. ಎಷ್ಟೋ ಬಾರಿ ಚಂದ್ರಶೇಖರ ಭಾರತಿ ಸ್ವಾಮಿಗಳಂಥವ್ರು ನೆನೆಸ್ಕೊಂಡು ಬಿಟ್ರೇ ಆಪತ್ತಿನಿಂದ ಹೊರಗೆ ಬಂದುಬಿಟ್ರು ಆ ಅನುಗ್ರಹ ಉಂಟಾಗುತ್ತೆ. ಆ ರೀತಿಯಲ್ಲಿ ಯಾರು ನಿಮ್ಮ ಮನಸ್ಸಿಗೆ ಹಾಗೆ ಅವರು ಹೇಳ್ತಾ ಇದ್ದಾರಲ್ಲ, ಪರಂಜ್ಯೋತಿಯ ಸ್ವರೂಪದಲ್ಲಿ ಕಾಣ್ತಕ್ಕಂಥವ್ರು ಎಲ್ಲರೂ ಗುರುರೇನೆ. ಆ ರೀತಿಯಲ್ಲಿ ಗುರು ಸ್ಮರಣೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ತುಂಬ ಚೆನ್ನಾಗಿದೆ. ಮಿತ್ರರ ಸಹಾಯ ಸಮೃದ್ಧವಾಗಿದೆ. ಅನುಕೂಲದ ವಾತಾವರಣ ಇದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಮಕ್ಕಳಿಂದಾಗಿ ತುಂಬ ಸಂತೋಷ. ಅವ್ರು ಮಾಡುವ ಸೇವೆಯೋ ಮತ್ತೊಂದೋ ಕರ್ತವ್ಯ ಎಚ್ಚರಿಕೆಯಿಂದ ಮಾಡ್ತಾರಲ್ಲ, ಅವ್ರಿಗೆ ನೋಯಿಸಬಾರ್ದು ಅಂತ ತಂದೆ ತಾಯಿಗಳಿಗೆ ಹಾಗೆ ಬೇಕಾಗುತ್ತೆ. ವಯಸ್ಸಾಗ್ತಾ ಅವರನ್ನು ಚೆನ್ನಾಗಿ ಕಾಣಬೇಕಾಗತ್ತೆ. ಅವರನ್ನು ಪ್ರೀತಿಯಿಂದಲೂ ಕರ್ಕೊಂಡು ಹೋಗಬೇಕಾಗತ್ತೆ. ಅವ್ರಿಗೆ ಬೇಕಾಗಿದ್ದ ಉಪಕಾರಗಳನ್ನು ಮಾಡಬೇಕಾಗತ್ತೆ. ಅದಿಲ್ಲ, ಈಗ ಬಿಟ್ಟು ಹೋಗಿಬಿಟ್ಟಿದೆ. ಪಾಪ ಎಷ್ಟೋ ಜನ ವಿದೇಶಗಳಲ್ಲಿ ಇದ್ದುಬಿಟ್ಟಿದ್ದಾರೆ. ಈ ಮನೇಲಿ ಪಾಪ ಸ್ವತಂತ್ರರಾಗಿ ಒಂಟಿ ಜೀವ ನಡೆಸ್ತಾ ಇದ್ದಾರೆ. ಪಾಪ ಹೀಗಾಗೋ ಜನರಲ್ಲಿ ಏನೋ ಒಂದು ಕಾಲ್ ಮಾಡಿಯೋ ಹೇಗಿದೆ ಆರೋಗ್ಯ ವಿಚಾರಿಸಿದ್ರೆ ಅದರಷ್ಟು ಸಮಾಧಾನ ಇನ್ನೇನಿದೆ, ಅಷ್ಟರಲ್ಲೇ ತೃಪ್ತಿಯಾಗುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಜೊತೆಗಿರ್ತಕ್ಕಂಥವ್ರಂತೂ ಚೆನ್ನಾಗಿ ಇದ್ದೇ ಇದೆ. ಈ ದಿವಸ ಚೆನ್ನಾಗಿದೆ. ಆ ಮಟ್ಟಕ್ಕೆ ಪ್ರಾರ್ಥನೆಗೆ ದಿವಸ ಈಶ್ವರನ ಆರಾಧನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಚಿತ್ತಶುದ್ಧಿಕರಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಚಿತ್ತಶುದ್ಧಿ ಆಗುತ್ತೆ. ಅದೇ ಬೇಕಾಗಿರೋದು. ಮುಖ್ಯವಾಗಿ ಚಿತ್ತಶುದ್ಧಿ ಬೇಕು, ಮನಃಶೌಚ ಬೇಕು, ಬುದ್ಧಿಶುಚಿತ್ವ ಬೇಕು. ಇದೆಲ್ಲ ಗುರುಸ್ಮರಣೆಯಿಂದ ಆಗುತ್ತೆ. ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ವಿಶೇಷತೆ, ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.